ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಸರ್ವೈರ್ಗಿರೀಂದ್ರ ಸದನೈಃ ಮದನೋಪಿ ದಾರೈಃ ದೂರೀಕೃತಶ್ಚ ಬದರೀ ಪುರವಾಸಿಭಿಸ್ತೈಃ ಯಸ್ಯಾಶ್ರಯಾತ್ ಸಕಲದೈವತದೈವತೇಶಂ ವ್ಯಾಸಂ ಸುಶಾಂತಮನಿಶಂ ಮನಸಾ ಸ್ಮರಾಮಿ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣಃ ಶ್ರೀಶಃ ದೇವಿ ಮಂಗಲದೇವತಾ. ವಿಶ್ವೋತ್ತಮಂ ಹರಿಂ ಶ್ರೀಶಂ ವಿಶ್ವಜೀವೋತ್ತಮಾನಿಲಂ ವಿಶ್ವೋತ್ತಮಗುಣಾಕಾರಂ ವಿಶ್ವೋತ್ತಮಯತಿಂ ಶ್ರಯೇ. ಅಶೇಷ ವೇದಾಂತ ಕೃತಾಂತ ಸಾರವ್ಯಾಖ್ಯಾ ವಿಹಾರಾನ್ ಹರಿಭಕ್ತಿ ಸಿಂಧೂನ್ ತ್ರಿವಿಕ್ರಮಾರ್ಯಾನ್ ಪರಮಾನ್ ಗುರೂನ್ ಮೇ ನಾರಾಯಣಾರ್ಯಾಂಶ್ಚ ಗುರೂನ್ ನಮಾಮಿ. ಮಾಂಗಲ್ಯಪ್ರದತೆ ಮನೋಹರ ಗಿರಾ ಮುಗ್ಧಾಸ್ಮಿ ಸೇಯಂ ತವ ಶ್ರೀಮತ್ಪಾದ ಸರೋಜಯೋಃ ಸುಭಗ ಗೋವಿಂದಾರ್ಯ ಮೇ ಮಾನಸಂ. ಮಾದ್ಯದ್ಯದ್ಯಪಿ ಚಂಚರೀಕತಿ ಸದಾ ಹೃನ್ಮಂದಿರಂ ಪಾವಯನ್ ಈಶಾವಾಸ್ಯ ಮದೋ ವಿಧೇಹಿ ಭಗವದ್ಭಕ್ತಿಂ ಪ್ರದೇಹಿ ಸ್ಥಿರಾಂ. ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಶ್ರೀಂ. ಶ್ರೀಹರಿಯ ಪ್ರೇರಣಾನುಸಾರವಾಗಿ ಶ್ರೀ ಹರಿಪ್ರಿಯರಾಗಿರುವಂತಹ ಹರಿಪ್ರಿಯತಮರಾಗಿರುವಂತಹ ಮುಖ್ಯಪ್ರಾಣದೇವರ ಅವತಾರ ಚರಿತ್ರೆಯನ್ನ ವಿಚಾರ ಮಾಡಲಿಕ್ಕೆ ಈಗೊಂದು ಸದವಕಾಶ. ಆಯುಷ್ಯ ಉಂಟು, ಈ ಆಯುಷ್ಯದ ಸಾರ್ಥಕತೆಯ ಸಮಯ ಇದು. ಮುಖ್ಯಪ್ರಾಣದೇವರು ಭೂಮಿಯಲ್ಲಿ ಅನೇಕ ರೂಪಗಳನ್ನು ತಾಳಿದ್ದಾರೆ. 3 ಕೋಟಿ ರೂಪ ಮುನಿಕುಲ ಪ್ರದೀಪ ಎನ್ನುವಂತಹ ವರ್ಣನೆಯನ್ನ ಭಾಗಣ್ಣದಾಸರು ಮುಖ್ಯಪ್ರಾಣದೇವರಿಗೆ ಮಾಡ್ತಾರೆ. 3 ಕೋಟಿ ರೂಪಗಳು ಉಂಟಂತೆ ಮುಖ್ಯಪ್ರಾಣದೇವರಿಗೆ. ನಮಗೆ ತಿಳಿದಿರುವುದು 4 ರೂಪಗಳು. ಅಂದ್ರೆ ಒಂದು ಮುಖ್ಯಪ್ರಾಣ ಮೂಲ ರೂಪದಲ್ಲಿಯೇ ಇರುವಂಥದ್ದು. ಅವರ ಅವತಾರ ರೂಪಗಳು ಅಂಜನಾ ಮತ್ತು ಕೇಸರಿ ದಂಪತಿಗಳ ಮಗನಾಗಿ ಹನುಮಾನ್ ಎನ್ನುವಂತಹ ಹೆಸರಿನಿಂದ ಅವತರಿಸಿದ್ದು, ತ್ರೇತಾಯುಗದಲ್ಲಿ ಸೀತಾರಾಮ ಸೇವೆಯನ್ನ ಸಲ್ಲಿಸಿದ್ದು. ನಂತರದಲ್ಲಿ ದ್ವಾಪರಯುಗ, ಆಗ ಪೃಥಾ ಮತ್ತು ಪಾಂಡುರಾಜ ದಂಪತಿಗಳ ಮಗನಾಗಿ ಭೀಮ ಎನ್ನುವ ಹೆಸರಿನಿಂದ ಪ್ರಸಿದ್ಧನಾಗಿ ಕಲಿಯೇ ರೂಪ ತಾಳಿ ದುರ್ಯೋಧನ ಅಂತ ಕರೆಸಿಕೊಂಡವನನ್ನ ಸಂಹಾರ ಮಾಡಿದ್ದು. ಎಲ್ಲ ದುಷ್ಟ ರಕ್ಕಸರ ಸಂಹಾರ ಮಾಡಿ ಭೂಮಿಯ ಭಾರ ಇಳಿಸಿದ್ದು. ಮತ್ತೆ ಕಲಿಯುಗದಲ್ಲಿ ಇವೆರಡೂ ಕೂಡ ಬಲಕಾರ್ಯ ಹಾಗೂ ಜ್ಞಾನ ಕಾರ್ಯ ಎರಡೂ ಇದ್ದಂತಹ ಅವತಾರ ರೂಪಗಳು ಹನುಮದ್ ರೂಪ ಹಾಗೂ ಭೀಮರೂಪ. ಇವೆರಡೂ ರೂಪಗಳಲ್ಲಿಯೂ ಕೂಡ ಬಲಕಾರ್ಯ ಪ್ರಧಾನ, ಜೊತೆಗೆ ಜ್ಞಾನ ಕಾರ್ಯ ಉಂಟೇ ಉಂಟು. ಕಲಿಯುಗದಲ್ಲಿ ಆಚಾರ್ಯ ಮಧ್ವರು ಹೇಳಿ ಪ್ರಸಿದ್ಧರಾಗಿರುವಂತಹ ಮುಖ್ಯಪ್ರಾಣದೇವರ ಅವತಾರ ಇದು ಕಲಿಯುಗ. ಕಲಿಯದ್ದೇ ಪ್ರಾಬಲ್ಯ. ಕಲಿಯನ್ನ ಬಡಿಲಿಕ್ಕೆ ಯಾರು ಬೇಕು? ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕಾಗಿ ಕಲಿಭಂಜನ ಮಾಡಲಿಕ್ಕೆ ಆ ಮುಖ್ಯಪ್ರಭಂಜನನಾಗಿರುವಂತಹ ಆ ಮುಖ್ಯಪ್ರಾಣದೇವರು ಕಲಿಯುಗದಲ್ಲಿ ಅವತರಿಸಿದ್ದು. ಅದು ಈ ಉಡುಪಿ ಕ್ಷೇತ್ರದಲ್ಲಿಯೇ. ಈ ಸಂಬಂಧಿಯಾದ ಈ ಮಧ್ವಾವತಾರದ ವಿಶೇಷತೆಗಳನ್ನು ನಾವು ನೋಡ್ತೇವೆ. ಕಲಿಯುಗದಲ್ಲಿ ಮಾಡಿದ ಅವತಾರಕ್ಕೆ, ಮುಖ್ಯಪ್ರಾಣದ ಅವತಾರಕ್ಕೆ ಮಧ್ವ ಎನ್ನುವ ಪ್ರಸಿದ್ಧ ಹೆಸರುಂಟು. 4 ಹೆಸರುಗಳನ್ನು ಕಾಣ್ತೇವೆ. ಮೊದಲನೇದಾಗಿ ವಾಸುದೇವ ಎನ್ನುವ ಹೆಸರು, ಎರಡನೇದಾಗಿ ಅವರು ಸನ್ಯಾಸ ಸ್ವೀಕಾರ, ಅದೇ ವಾಸುದೇವ ಸನ್ಯಾಸ ಸ್ವೀಕಾರ ಮಾಡಿದಾಗ ಪೂರ್ಣಪ್ರಜ್ಞ ಎನ್ನುವಂತಹ ಹೆಸರು, ನಂತರದಲ್ಲಿ ಪಟ್ಟಾಭಿಷೇಕ ಮಾಡುವಾಗ ಆನಂದ ತೀರ್ಥ ಎನ್ನುವ ಹೆಸರು, ನಂತರದಲ್ಲಿ ಅವರೇ ತಮ್ಮ ಹೆಸರನ್ನ ಮಧ್ವ ಅಂತ ಪ್ರಸಿದ್ಧಿಪಡಿಸಿಕೊಂಡರು. ಹೀಗೆ ಈ ಮಧ್ವಾವತಾರದಲ್ಲಿ ಮುಖ್ಯಪ್ರಾಣದೇವರು ಸಾಮಾನ್ಯ ಮನುಷ್ಯರ ನಡುವೆ ಮನುಷ್ಯ ರೂಪದಲ್ಲಿಯೇ ಕಾಣಿಸಿಕೊಂಡು ಮನುಷ್ಯರಂತೆ ವಿಡಂಬನೆಗಳನ್ನು ತೋರಿಸ್ತಾ ತಮ್ಮ ಮಹಾತ್ಮೆಯ ಮಹತ್ವಗಳನ್ನು ಕೂಡ, ಮಹತ್ ಕಾರ್ಯಗಳನ್ನು ಕೂಡ ಲೋಕಕ್ಕೆ ತೋರಿಸ್ತಾ ಪ್ರಮುಖವಾಗಿ ಜ್ಞಾನ ಕಾರ್ಯ ಮಾಡಿದರು. ಪ್ರಧಾನವಾಗಿ ಜ್ಞಾನ ಕಾರ್ಯ,
ಜ್ಞಾನ ಕಾರ್ಯಕ್ಕೆ ಹೋಲಿಸಿದರೆ ಬಲ ಕಾರ್ಯ ಸ್ವಲ್ಪ ಕಡಿಮೆಯನ್ನು ಅಷ್ಟೇ. ಬಲ ಕಾರ್ಯ ಉಂಟು, ಜ್ಞಾನ ಕಾರ್ಯವೇ ಪ್ರಧಾನ. ಇಂತಹ ಒಂದು ಅತ್ಯುತ್ತಮವಾದಂತಹ ಆ ಮುಖ್ಯ ಪ್ರಾಣದೇವರ ಅವತಾರ ಲೀಲೆಗಳನ್ನು ನಾವು ವಿಚಾರ ಮಾಡುವಂತಹ ಒಂದು ಶುಭಾವಸರ ಇದು. ಇದರಲ್ಲಿ ನಾವು ಹೀಗೆ ವಿಚಾರ ಮಾಡಿ ನೋಡುವಾಗ ಈ ಮಧ್ವಾವತಾರದ ಬಗ್ಗೆ, ಅಂದ್ರೆ ಮುಖ್ಯ ಪ್ರಾಣದೇವರ ಮಧ್ವಾವತಾರದ ಚರಿತ್ರೆ ನಾವು ಹೇಗೆ ತಿಳಿಬೇಕು? ನಮಗೇನು ಗೊತ್ತಿಲ್ಲ. ತಿಳಿಸಿ ಕೊಡುವವರು ಇದ್ದರು. ಹಿಂದೆ ಕಾಸರಗೋಡು ಎನ್ನುವಂತಹ ಸ್ಥಳ ಇಂದಿಗೂ ಇದೆ. ಕಾಸರಗೋಡು ಜಿಲ್ಲೆಯಲ್ಲಿ ಕೂಡಲ ಎನ್ನುವಂತಹ ಒಂದು, ಕೂಡಲು ಅಂತ ಹೇಳುವ ಒಂದು ಗ್ರಾಮ. ಆ ಕೂಡಲು ಗ್ರಾಮದಲ್ಲಿ ಕಾವು ಮಠ ಅಂತಿದೆ. ಮೊದಲಿಗೂ ಅದೇ ಹೆಸರು. ಅಲ್ಲಿಯ ಒಂದು ಕುಟುಂಬ, ಆ ಕುಟುಂಬದ ಯಜಮಾನ ಹಿರಿಯರು, ಕುಟುಂಬದ ಪ್ರಮುಖರಿಗೆ ಸುಬ್ರಹ್ಮಣ್ಯ ಸೂರಿ ಅಂತ ಕರೀತಿದ್ರು. ಆ ಸುಬ್ರಹ್ಮಣ್ಯ ಸೂರಿ ಅಥವಾ ಸುಬ್ರಹ್ಮಣ್ಯ ಪಂಡಿತಾಚಾರ್ಯರು ಅಗಾಧವಾದ ಶಾಸ್ತ್ರ ಪಾಂಡಿತ್ಯ ಉಳ್ಳವರು, ವೇದಾಧ್ಯಯನ ಸಂಪನ್ನರು, ಎಲ್ಲ ವೇದಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದಂತಹ, ಹಾಗೆಯೇ ಎಲ್ಲ ಶಾಸ್ತ್ರಗಳಲ್ಲಿಯೂ ಆಳ ಪಾಂಡಿತ್ಯ ಇದ್ದಂತಹ ಮಹನೀಯರು. ಅವರು ಕೃಷ್ಣಾರಾಧನೆಯನ್ನ ವಿಶೇಷತಃ ಮಾಡಿದವರು. ಅಂತಹ ಸುಬ್ರಹ್ಮಣ್ಯ ಸೂರಿಗಳಿಗೆ 2 ಗಂಡು ಮಕ್ಕಳು, ಒಬ್ಬ ತ್ರಿವಿಕ್ರಮ ಮತ್ತೊಬ್ಬ ಶಂಕರ, ಮತ್ತು ಮಗಳು ಕಲ್ಯಾಣಿ ಅಂತ. ಚಂದ್ರ ಎನ್ನುವ ಹೆಸರನ್ನು ಹೇಳುವವರಿದ್ದಾರೆ. ಚಂದ್ರ ಅಥವಾ ಕಲ್ಯಾಣಿ ಯಾವುದೋ 2 ಹೆಸರು ಉಂಟು. 3 ಜನ ಒಳ್ಳೆ ವಿದ್ವತ್ತನ್ನು ಗಳಿಸಿದವರು, 2 ಗಂಡು ಮಕ್ಕಳು ಹಾಗೂ ಮಗಳು ಸಹ. ಆ 2 ಮಕ್ಕಳು ಸರ್ವಶಾಸ್ತ್ರಗಳಲ್ಲಿ ಆಳ ಪಾಂಡಿತ್ಯ ಪಡೆದವರು, ವೇದಾಧ್ಯಯನ ಸಂಪನ್ನರು. ಹೀಗಿರುವ ಕುಟುಂಬದಲ್ಲಿ ಆ ತ್ರಿವಿಕ್ರಮ ಎನ್ನುವಂತಹ ಆ ಮಹನೀಯರು, ಹಾಗೆ ಶಂಕರ, ಇವರಿಬ್ಬರಿಗೂ ಪಂಡಿತಾಚಾರ್ಯ ಅಂತ ಕರೀತಾ ಇದ್ರು ಸಮಾಜದಲ್ಲಿ. ಯಾಕೆಂದ್ರೆ ಪಂಡಿತರೂ ಹೌದು, ಬೋಧನೆ ಮಾಡುವಂತಹ ಆಚಾರ್ಯರು ಹೌದು. ಹಾಗಾಗಿ ಅವರಿಬ್ಬರ ವಿದ್ವತ್ತಿಗೆ ಪಂಡಿತಾಚಾರ್ಯರು ಅಂತಲೇ ಅವರನ್ನ ಕರೀತಾ ಇದ್ದದ್ದು. ಆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಒಬ್ಬ ಮಗ, ಹೆಸರು ನಾರಾಯಣ ಪಂಡಿತಾಚಾರ್ಯರು ಅಂತ. ಅವರು ಈ ತಂದೆಯ ಹಾಗೆ ತಯಾರಾದವರು, ಶಾಸ್ತ್ರಜ್ಞಾನ ಮಿಗಿಲಾಗಿ ಇದ್ದವರು, ವೇದಾಧ್ಯಯನ ಸಂಪನ್ನರು. ಎಲ್ಲವನ್ನು ಮನೆಯಲ್ಲಿ ಯಾವಾಗಲೂ ಗುರುಕುಲದಿಂದ ಸದಾಕಾಲ ಶಾಸ್ತ್ರ ಬೋಧನೆ, ವೇದಾಧ್ಯಯನ, ವೇದ ಅಧ್ಯಾಪನ ನಡೀತಾ ಇದ್ದಂತಹ ಪವಿತ್ರ ತಾಣ ಅದು. ಆ ನಾರಾಯಣ ಪಂಡಿತಾಚಾರ್ಯರಿಗೊಬ್ಬ ಮಗ, ಅವರ ಹೆಸರು ವಾಮನ ಪಂಡಿತಾಚಾರ್ಯರು ಅಂತ. ಹೀಗೆ ಆ ವಿದ್ವತ್ ಕುಟುಂಬ, ಆ ವಿದ್ವತ್ ಕುಟುಂಬದಲ್ಲಿ ಎಲ್ಲರೂ ಕೂಡ ಆಚಾರ್ಯ ಮಧ್ವರಲ್ಲಿ ಪ್ರಪನ್ನರಾದವರು. ಅತಿಶಯವಾದ ಶ್ರದ್ಧಾಭಕ್ತಿಗಳಿಂದ ಮಧ್ವಶರಣರೇ ಆದಂತಹ ಕುಟುಂಬ ಅದು. ಅಂಥ ಮಧ್ವಶರಣ ಕುಟುಂಬದಲ್ಲಿ ಎಲ್ಲರೂ ಆಚಾರ್ಯ ಮಧ್ವರ ಸರ್ವಮೂಲ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂತಹ ಆದಿ ಟೀಕಾಚಾರ್ಯರು, ಅವರೆಲ್ಲ ಆದಿ ಟೀಕಾಚಾರ್ಯರಾಗಿದ್ದವರು. ಈ ಕುಟುಂಬದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನ ರಚನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ಹೇಗೆ ಬರೆಯುವುದು, ಹೇಗೆ ಮಹಾಕಾವ್ಯ ರೂಪದಲ್ಲಿ ಬರೆಯಬೇಕು ಅಂತ ಅಪೇಕ್ಷೆ ಪಟ್ಟರು. 16 ಸರ್ಗಗಳುಳ್ಳಂತಹ ಮಹಾಕಾವ್ಯವನ್ನ ಆಚಾರ್ಯ ಮಧ್ವರ ಬಗ್ಗೆಯೇ ಬರೆದವರು ನಾರಾಯಣ ಪಂಡಿತಾಚಾರ್ಯರು. ಹೆಸರು ಮಧ್ವ ವಿಜಯ. ಇದನ್ನು ಸುಮಧ್ವ ವಿಜಯ ಅಂತಲೂ ಕರೆಯುತ್ತಾರೆ. ಇಂತಹ ಈ ಮಧ್ವ ವಿಜಯ ಮಹಾಕಾವ್ಯದಲ್ಲಿ ಅತಿಶಯವಾದಂತಹ, ಅತ್ಯುತ್ತಮವಾದಂತಹ, ಎಲ್ಲರೂ ಕೂಡ ನಿತ್ಯವೂ ಕೂಡ ಅನುಸಂಧಾನ ಮಾಡಲಿಕ್ಕೇ ಬೇಕಾದಂತಹ ಆ ಭಗವಂತನ ಹಾಗೂ ಮುಖ್ಯ ಪ್ರಾಣದೇವರ ಮಾಹಾತ್ಮ್ಯವೆಲ್ಲ ಅಡಗಿಸಿರುವಂಥದ್ದು. ಕಾವ್ಯಾನಂದವನ್ನು ಕೊಡ್ತದೆ, ಶಾಸ್ತ್ರಾನಂದವನ್ನು ಕೊಡ್ತದೆ. ಅಂತಹ ಮಹನೀಯವಾದಂತಹ ಮಹಾಕಾವ್ಯ ಸುಮಧ್ವ ವಿಜಯ. ಇದರೊಟ್ಟಿಗೆ ಈ ಮಧ್ವ ವಿಜಯದ ಸಾರರೂಪವಾಗಿ ಪ್ರಮೇಯ ನವಮಾಲಿಕಾ ಅಂತ ಮತ್ತೊಂದು ಗ್ರಂಥವನ್ನು ಕೂಡ ನಾರಾಯಣ ಪಂಡಿತಾಚಾರ್ಯರು ಬರೆದರು. ಅದು ಈ ಮಧ್ವ ವಿಜಯದ ಸಾರರೂಪವಾಗಿರುವಂಥದ್ದು. ಅದು ಸಣ್ಣದು, ಅಂದ್ರೆ ಖಂಡಕಾವ್ಯ ಅದು. ಇದು ಮಹಾಕಾವ್ಯ, ಅದು ಪ್ರಮೇಯ ನವಮಾಲಿಕಾ ಖಂಡಕಾವ್ಯ. ಇವೆರಡೂ ಕೂಡ ನಾರಾಯಣ ಪಂಡಿತಾಚಾರ್ಯರ ರಚನೆ. ಇದಲ್ಲದೆ ಆಚಾರ್ಯ ಮಧ್ವರ
ಆಚಾರ್ಯ ಮಧ್ವರ ಜೀವನ ಚರಿತ್ರೆಯ ಅನೇಕ ಆಗುಹೋಗುಗಳನ್ನೆಲ್ಲ ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ಋಷಿಕೇಶ ತೀರ್ಥರು ಸಂಪ್ರದಾಯ ಪದ್ಧತಿ ಎನ್ನುವಂಥ ಗ್ರಂಥವನ್ನ ಬರೆದು ತಿಳಿಸಿದ್ದಾರೆ. ಹೀಗೆ ನಮಗೆ ಮೂಲವಾದಂತಹ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳಿಕ್ಕೆ ಬೇಕಾದಂತಹ ಆಕರ ಗ್ರಂಥಗಳು, ಮೂಲ ಗ್ರಂಥಗಳನ್ನು ನಾವು ಎಂದೂ ಕೂಡ ಬಿಡ್ಲಿಕ್ಕಿಲ್ಲ. ಆ ಅನುಸಾರವಾಗಿ ಆಚಾರ್ಯರನ್ನ ಅರ್ಥೈಸಿಕೊಳ್ಬೇಕು. ನಮ್ಮ ಮಟ್ಟದಲ್ಲಿ ಅಷ್ಟೇ, ನಾವೇನು ಬಹಳ ಎತ್ತರಕ್ಕೆ ಹಾರುವವರಲ್ಲ. ಸಣ್ಣ ಪ್ರಮಾಣದಲ್ಲಿ, ಸ್ವಲ್ಪ ಅತ್ಯಲ್ಪ ಮಟ್ಟದಲ್ಲಿ ಆದರೂ ಕೂಡ ವಿಚಾರ ಮಾಡಬೇಕು. ಹೀಗೆ ನಾರಾಯಣ ಪಂಡಿತಾಚಾರ್ಯರಿಂದ ವಿರಚಿತವಾಗಿರುವಂತಹ ಮಧ್ವವಿಜಯ ಮಹಾಕಾವ್ಯದ ಎಲ್ಲ ಸರ್ಗಗಳನ್ನು ವಿಚಾರ ಮಾಡಬೇಕು ಅನ್ನುವ ಒಂದು ಮಹತ್ವದ ಆಕಾಂಕ್ಷೆ. ಅದರಲ್ಲಿ ಈಗ ಪ್ರಥಮ ಸರ್ಗವನ್ನ ನಾವು ನೋಡ್ತೇವೆ. ಇದರಲ್ಲಿ ಶಿಷ್ಟ ಸಂಪ್ರದಾಯಾನುಸಾರವಾಗಿ ಮಂಗಲಾಚರಣೆಯನ್ನ ನಾರಾಯಣ ಪಂಡಿತಾಚಾರ್ಯರು ಮಾಡ್ತಾರೆ. ಇದೊಂದು ಸಂಪ್ರದಾಯ, ಶಿಷ್ಟರ ಸಂಪ್ರದಾಯ. ಯಾಕೆಂದ್ರೆ ಪ್ರಾರಂಭ ಮಾಡಿದಂತಹ ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿಯನ್ನು ಹೊಂದಬೇಕು. ನಮ್ಮ ಯತ್ನದಿಂದ ನಾವೇನನ್ನು ಪ್ರಾರಂಭ ಮಾಡುವುದಿಲ್ಲ, ನಮ್ಮ ಯತ್ನದಿಂದ ನಾವೇನು ಪರಿಸಮಾಪ್ತಿ ಮಾಡುವುದಿಲ್ಲ. ಇದಕ್ಕೆ ಹಿರಿಯರ ಅನುಗ್ರಹ ಬೇಕು. ಹರಿಗುರುಗಳ ಅನುಗ್ರಹದಿಂದ ಮಾತ್ರ ಎಲ್ಲ ಕಾರ್ಯಗಳು ಕೂಡ ಸುಸಂಪನ್ನವಾಗಬೇಕು. ಅದಕ್ಕಾಗಿ ಭಗವತ್ ಪ್ರಾರ್ಥನೆಯ ಮೂಲಕವಾಗಿ ನಾರಾಯಣ ಪಂಡಿತಾಚಾರ್ಯರು ಮಂಗಲಾಚರಣೆಯನ್ನ ಮಾಡ್ತಾರೆ. ಅದು ಹೀಗಿದೆ: ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಎನ್ನುವಂತಹ ಶ್ಲೋಕ, ಪ್ರಥಮ ಶ್ಲೋಕ, ಪ್ರಸಿದ್ಧವಾದ ಶ್ಲೋಕ, ಎಲ್ಲರಿಗೂ ಬಾಯಿಗೆ ಬಂದಿರ್ತದೆ, ಬಾಯಿಪಾಠ ಆಗಿರುವಂಥದ್ದು. ಇದು ಬಹಳ ಸುಂದರವಾದಂತಹ ಅನೇಕ ಅತ್ಯದ್ಭುತವಾದ ಅರ್ಥಗಳಿಂದ ಕೂಡಿರುವಂಥದ್ದು. ಯಾವುದೇ ಶ್ಲೋಕದಲ್ಲಿ ನಾವು ಮೊದಲಿಗೆ ಕ್ರಿಯಾಪದವನ್ನು ಗಮನಿಸಬೇಕು. ಕ್ರಿಯಾಪದ ಏನು ಹೇಳುತ್ತದೆ? ನಮಸ್ಕರೋಮಿ ಎನ್ನುವಂಥದ್ದು. ನಮಸ್ಕರೋಮಿ ಅಂದರೆ ನಮಿಸುತ್ತೇನೆ, ನಮಸ್ಕಾರ ಮಾಡುತ್ತೇನೆ ಎನ್ನುವ ಅರ್ಥ. ನಮಃ ಕರೋಮಿ, ನಮಸ್ಕಾರವನ್ನು ಮಾಡುತ್ತೇನೆ ಹೇಳುವಂತಹ ಅರ್ಥವುಳ್ಳದ್ದು ನಮಸ್ಕರೋಮಿ ಎನ್ನುವಂಥ ಕ್ರಿಯಾಪದ. ಯಾರನ್ನ ನಮಸ್ಕಾರ ಮಾಡುವುದು ಅಂದ್ರೆ ನಾರಾಯಣಾಯ, ನಾರಾಯಣನನ್ನು ಕುರಿತು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ನಾರಾಯಣನಿಗೆ ನಮಸ್ಕಾರ ಮಾಡ್ತೇನೆ. ಈ ನಾರಾಯಣ ಯಾರು, ಅವನ ಲಕ್ಷಣ ಏನು ಅಂತ ಅದಕ್ಕೆ ವಿಶೇಷಣಗಳನ್ನ ಉಳಿದ ಪದಗಳು ಕೊಡ್ತವೆ. ಈ ನಾರಾಯಣ ಅಂದ್ರೆ ಕಾಂತಾಯ, ಕಾಂತಾಯ ಅಂದ್ರೆ ಕಾಂತ ಶಬ್ದಕ್ಕೆ ಸೆಳೆಯುವವ ಅಂತ ಅರ್ಥ. ಸೆಳೆದುಕೊಳ್ಳುವವ, ಆಕರ್ಷಿಸುವವ ಅಂತ. ಸಜ್ಜನರ ಹೃದಯವನ್ನು, ಸುಜೀವರ ಹೃದಯವನ್ನು ಆಕರ್ಷಿಸುವವ ಯಾರೋ, ಆಕರ್ಷಿಸುವಂತಹ ಮನೋಹರ ಯಾರು, ಮನೋಹರ ರೂಪ ಯಾರು ಅಂದ್ರೆ ನಾರಾಯಣ. ಹಾಗಾಗಿ ಕಾಂತಾಯ ನಾರಾಯಣಾಯ ನಮಸ್ಕರೋಮಿ ಹೀಗೆ ಅನ್ವಯ ಮಾಡಬೇಕು. ಕಲ್ಯಾಣ ಗುಣೈಕಧಾಮ್ನೆ ಅಂತ ಹೇಳ್ತಾರೆ. ಹೌದಾ, ಆಕರ್ಷಿಸ್ತಾನೆ. ಆಕರ್ಷಿಸ್ಲಿಕ್ಕೆ ಏನ್ ಬೇಕು? ಗುಣ ಬೇಕು. ಯಾರಾದ್ರೂ ಸಜ್ಜನರಿದ್ರೆ ಆಕರ್ಷಕವಾಗಿರ್ತಾರೋ, ಗುಣದಿಂದ ಆಕರ್ಷಣೆ ಮಾಡ್ತಾರೆ. ನಮ್ಮ ನಾರಾಯಣನೂ ಹಾಗೆ. ಕಲ್ಯಾಣ ಗುಣೈಕಧಾಮ್ನೆ, ಎಲ್ಲ ಮಂಗಲ ಗುಣಗಳ ಏಕೈಕ ಆಶ್ರಯ ಅಂದ್ರೆ ಇವನೇ. ಅನಂತವಾದಂತಹ ಸರ್ವಮಂಗಲ ಗುಣಗಳ ನೆಲೆಮನೆಯಾಗಿರುವವ ಈ ನಾರಾಯಣ. ಇಂತಹ ನಾರಾಯಣನನ್ನು ನಮಸ್ಕರೋಮಿ, ನಮ್ ನಾರಾಯಣಾಯ ನಮಸ್ಕರೋಮಿ. ಕಲ್ಯಾಣ ಗುಣೈಕಧಾಮ್ನೆ ನಾರಾಯಣಾಯ ನಮಸ್ಕರೋಮಿ. ನವದ್ಯುನಾಥ ಪ್ರತಿಮ ಪ್ರಭಾಯ, ಇವನ್ ಹೇಗಿದ್ದಾನೆ? ಆಗ ಮಾತ್ರ ಉದಯಿಸ್ತಾ ಇರುವಂತಹ ಎಳೆ ಸೂರ್ಯ ಲೋಕದ ಕತ್ತಲೆಯನ್ನ ಪರಿಹಾರ ಮಾಡಿ ಬೆಳಕನ್ನ ಕೊಡ್ತಾನೆ. ನೋಡುವಾಗ ಕಣ್ಣಿಗೆ ಚುಚ್ಚುವುದಿಲ್ಲ, ಕಣ್ಣಿಗೇನು ದಿಟ್ಟಿಸುವಾಗ ಕಣ್ಣಿಗೆ ಚುಚ್ಚದ, ಕತ್ತಲೆಯನ್ನು ಪರಿಹಾರ ಮಾಡುವ, ಸಾಕಷ್ಟು ಬೆಳಕನ್ನು ಕೊಡುವವ. ಆ ಬೆಳಕು ಕೊಡುವಂತಹ ಆ ರೀತಿಯ ಬೆಳಕಿನ ಮೈಯನ್ನು ಉಳ್ಳವ ಯಾರೋ ಅಂತಹ ನಾರಾಯಣಾಯ ನಮಸ್ಕರೋಮಿ. ನವ ದ್ಯುನಾಥ, ದ್ಯುನಾಥ ಅಂದ್ರೆ ಸೂರ್ಯ, ನವ ಅಂದ್ರೆ ಹೊಸದಾಗಿ ಆಗ ಮಾತ್ರ ಉದಯಿಸಿದಂತಹ ದ್ಯುನಾಥ ಸೂರ್ಯನ ಆ ಬೆಳಕು ಹೇಗೆ ಪ್ರಭೆ ಉಂಟೋ ಆ ರೀತಿಯ
ಮನೋಹರವಾದಂತಹ, ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂತಹ, ಮನಸ್ಸಿನಲ್ಲಿ ತುಂಬಿರುವ ಅಜ್ಞಾನದ ಕತ್ತಲೆಯನ್ನೆಲ್ಲ ನೀಗಿಸುವ, ಮನಸ್ಸಿನೊಳಗೆಲ್ಲ ಜ್ಞಾನದ ಬೆಳಕನ್ನು ತುಂಬುವಂತಹ ಆ ಒಂದು ಪ್ರಭಾಯುಕ್ತ ಅಂತಹ ಜ್ಞಾನಪ್ರಭೆಯಿಂದ ಕೂಡಿರುವಂತಹ ನಾರಾಯಣಾಯ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ನಮಸ್ಕರೋಮಿ ಎನ್ನುವಂಥ ಹೀಗನ್ವಯ ಬರ್ತದೆ. ನಾರಾಯಣಾಯ ಅನ್ನೋ ಶಬ್ದವನ್ನೇ ಹೇಳಿದ್ರು. ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಇಂತಹ ನಾರಾಯಣ ಶ್ರೀದೇವಿಗೆ ಹಾಗೂ ಪ್ರಾಣನಾಥ ಅಂದರೆ ಪ್ರಾಣದೇವತೆಗಳ ಒಡೆಯನಾದಂತಹ ಮುಖ್ಯ ಪ್ರಾಣ, ಇಂತಹ ಈ ರಮಾ ಹಾಗೂ ಸರ್ವ ಜೀವೋತ್ತಮರಾದಂತಹ ಮುಖ್ಯ ಪ್ರಾಣರೇ ಮೊದಲಾದಂತಹ ಸರ್ವರಿಗೂ ಕೂಡ ಒಡೆಯನಾಗಿರುವಂತಹ ನಾರಾಯಣಾಯ ನಮಸ್ಕರೋಮಿ. ಶ್ರೀ ಪ್ರಾಣನಾಥಾಯ, ಶ್ರೀ ಅಂದರೆ ರಮಾದೇವಿ ಹಾಗೂ ಪ್ರಾಣ ಮುಖ್ಯ ಪ್ರಾಣದೇವರ ನಾಥಾಯ ಒಡೆಯನಾಗಿರುವಂತಹ ಶ್ರೀ ಪ್ರಾಣನಾಥಾಯ ನಾರಾಯಣಾಯ ನಮಸ್ಕರೋಮಿ. ಇವನು ಅಖಿಲ ಕಾರಣಾಯ ಅಂದ್ರು. ಅಖಿಲ ಕಾರಣಾಯ ಅಂದ್ರೆ ಎಲ್ಲಕ್ಕೂ ಕೂಡ ಕಾರಣನಾಗಿರುವವನು, ಸರ್ವಕಾರಣ ಪರಮಾತ್ಮ. ಏನು ಸರ್ವಕಾರಣ ಅಂದ್ರೆ, ನಾವು ಇದ್ದೇವೆ, ಹಿಂದೆ ಇದ್ದದ್ದು, ಈಗ ಇದ್ದೇವೆ, ಮುಂದೆ ಇರ್ತೇವೆ. ನಾನು ಇದ್ದೇನೆ ಅಂದ್ರೆ ನಾನಾಗಿ ಇರುವುದಿಲ್ಲ, ನನ್ನನ್ನು ಇರಿಸುವವ ಬೇಕು. ನಾನು ಇರುವುದಕ್ಕೆ ಕಾರಣನಾಗಿರುವವನು ಯಾರೋ ಅವನೇ ಕಾರಣ, ಮುಖ್ಯ ಕಾರಣನಾಗಿರ್ತಾನೆ. ಇದು ನನ್ನೊಬ್ಬ ವ್ಯಕ್ತಿಗೆ ಮಾತ್ರ ಅನ್ವಯ ಆಗುವುದಲ್ಲ. ಇಡೀ ಬ್ರಹ್ಮಾಂಡ ಉಂಟು. ಬ್ರಹ್ಮಾಂಡ ಉಂಟು ಅಂದ್ರೆ ಆ ಬ್ರಹ್ಮಾಂಡವನ್ನು ಹುಟ್ಟಿಸಿದ ಬ್ರಹ್ಮಾಂಡವನ್ನ ಉಳಿಸುವ, ಆ ಹುಟ್ಟಿ ಉಳಿಸಿದಂತಹ ಬ್ರಹ್ಮಾಂಡವನ್ನು ನಿಯಂತ್ರಿಸುವ, ಹಾಗೆಯೇ ಈ ನಿಯಂತ್ರಿಸಿ ಹುಟ್ಟಿಸಿ ಉಳಿಸಿ ನಿಯಂತ್ರಿಸಿದಂತಹ ಈ ಬ್ರಹ್ಮಾಂಡವನ್ನು ಅಳಿಸುವ ಸರ್ವ ಸಾಮರ್ಥ್ಯವುಳ್ಳವ, ಅದಕ್ಕೆಲ್ಲ ಕಾರಣನಾಗಿರುವವನು ನಾರಾಯಣ. ಇದು ಸರ್ವ ಚೇತನಾಚೇತನಗಳನ್ನು ಪರಮಾತ್ಮ ಹುಟ್ಟಿಸ್ತಾನೆ, ರಕ್ಷಿಸ್ತಾನೆ, ಹಾಗೆಯೇ ಎಲ್ಲವನ್ನು ಕೂಡ ನಿಯಂತ್ರಿಸ್ತಾನೆ, ನಿಯಮಿಸ್ತಾನೆ ಮತ್ತು ಸಂಹರಿಸಿ ಬಿಡ್ತಾನೆ. ಇದು ಎಲ್ಲ ಚೇತನಾಚೇತನರಿಗೆ ಪರಮಾತ್ಮ ಮಾಡುವಂತಹ ಕಾರ್ಯ. ಇದಲ್ಲದೆ ಚೇತನರಿಗೆ ಮಾತ್ರ, ಚೇತನರನ್ನು ಕುರಿತು ಮಾತ್ರ ಪರಮಾತ್ಮ ನಡೆಸುವಂತಹ ಮತ್ತು 4 ಕ್ರಿಯೆಗಳಿವೆ. ಅವು ಯಾವುವು ಅಂದ್ರೆ ಅಜ್ಞಾನ, ಚೇತನರಲ್ಲಿ ಇರುವಂತಹ ಅಜ್ಞಾನದ ಪ್ರವೃತ್ತಿ ಮಾಡಿಸಿ ಬಿಡ್ತಾನೆ ಭಗವಂತ. ಅಜ್ಞಾನದಿಂದ ಬಂಧ ಉಂಟಾಗ್ತದೆ, ಬಂಧ ಮಾಡಿಸುವವನು ಅವನೇ, ಬಂಧಕ ಶಕ್ತಿ ಭಗವಂತನದ್ದೇ. ಹಾಗೆಯೇ ಜ್ಞಾನವನ್ನ ಕೊಟ್ಟು ಅಜ್ಞಾನವನ್ನ ನೀಗಿಸಿ ಜ್ಞಾನದಿಂದ ಮೋಕ್ಷವನ್ನು ಕೂಡ ಕೊಡ್ತಾನೆ. ಹೀಗೆ ಜೀವಾತ್ಮರ ಅಜ್ಞಾನ, ಬಂಧ, ಜ್ಞಾನ, ಮೋಕ್ಷ ಎನ್ನುವಂತಹ ಈ 4 ಕಾರ್ಯಗಳಿಗೆ ಕಾರಣನಾಗಿರುವವನು ಯಾರು ಅಂದ್ರೆ ನಾರಾಯಣ. ಹೀಗೆ ಸೃಷ್ಟಿ, ಸಂರಕ್ಷಣೆ, ನಿಯಮನ, ಸಂಹಾರ, ಅಜ್ಞಾನ, ಬಂಧ, ಜ್ಞಾನ, ಮೋಕ್ಷ ಎನ್ನುವಂತಹ 8 ವಿಧವಾದಂತಹ ಎಲ್ಲ ಕಾರ್ಯಗಳಿಗೆ ಕಾರಣನಾಗಿರುವವನೇ ಅಖಿಲ ಕಾರಣ. ಇಂತಹ ಅಖಿಲ ಕಾರಣಾಯ ನಾರಾಯಣಾಯ ನಮಸ್ಕರೋಮಿ, ನಾನು ನಮಸ್ಕಾರ ಮಾಡ್ತೇನೆ ಅಂತ ಈ ರೀತಿಯಾಗಿ ಪ್ರಾರಂಭಕ್ಕೆ ಅಂದ್ರೆ ಗ್ರಂಥಾರಂಭದಲ್ಲಿ, ಕಾವ್ಯದ ಆರಂಭದಲ್ಲಿ ನಮ್ಮ ನಾರಾಯಣ ಪಂಡಿತಾಚಾರ್ಯರು ತೋರಿಸಿದ್ದಾರೆ. ಹೀಗೆ ನಮ್ಮ ಈ ಪ್ರಾರಂಭಿಕವಾದಂತಹ ಈ ಶ್ಲೋಕದಲ್ಲಿಯೇ ನಾವೇನ್ ತಿಳಿಬಹುದು ಅಂದ್ರೆ, ಇದರಲ್ಲಿ ಈ ಇಡೀ ಗ್ರಂಥದಲ್ಲಿ ಪರಮಾತ್ಮನ ಮಹಾತ್ಮ್ಯವನ್ನು ಚೆನ್ನಾಗಿ ಬಣ್ಣಿಸ್ತಾರೆ ಎನ್ನುವುದು ಗೊತ್ತಾಗ್ತದೆ. ಪರಮಾತ್ಮನ ಮಹಾತ್ಮ್ಯ ಎಲ್ಲ ತುಂಬಿರುವಂತಹ ಒಂದು ಅತೀವ ರಸಮಯವಾದ ಗ್ರಂಥ ಇದು. ಇಂತಹ ರಸದ ಊಟ ಸಿಗ್ತದೆ. ಇದೆಂಥ ರಸ ಅಂದ್ರೆ ಆತ್ಮಪೋಷಕವಾದ ರಸ. ನಾವು ಒಳ್ಳೆ ರುಚಿ ಊಟ ಮಾಡ್ತೇವೆ, ಆ ಊಟ ನಮಗೆ ಪೋಷಣೆ ಕೊಡ್ತದೆ, ದೇಹದ ಪೋಷಣೆ ಆಗ್ಬೋದು. ಆತ್ಮಪೋಷಣೆ ಬೇಕು. ಆತ್ಮಪೋಷಣೆಗೆ ಬೇಕಾದಂತಹ ಅತ್ಯುತ್ತಮವಾದಂತಹ ಗ್ರಂಥ ಅಂದ್ರೆ ಮುಖ್ಯ ಪ್ರಾಣ ದೇವರ ಮಹಾತ್ಮೆಯನ್ನು ನಮಗೆ ಮನಗಾಣಿಸಿಕೊಡುವ ಗ್ರಂಥ. ಅದೇ ಈ ಅತ್ಯುತ್ತಮವಾದಂತಹ ಈ ಆತ್ಮಪೋಷಕ ರಸದಿಂದ ಕೂಡಿರುವಂತಹ ಈ
ಮಧ್ವವಿಜಯ ಮಹಾಕಾವ್ಯ. ಬ್ರಹ್ಮಾರ್ಪಣಮಸ್ತು.